ಕಾಲ್ತುಳಿತ ಕೇಸ್ ದೊಡ್ಡವರಿಗೆಲ್ಲ ಬಿಗ್ ಶಾಕ್. ಆರ್ಸಿಬಿ ಹಬ್ಬ, ಕಾಲ್ತುಳಿತದಲ್ಲಿ 11 ಸಾವು, 7 ತಲೆದಂಡ. ಫ್ಯಾನ್ಸ್ ಹೆಣಗಳ ಮೇಲೆ ಸಂಭ್ರಮ ಮಾಡಿದ್ಯಾರು? ಮರಣ ಮೃದಂಗ ಕಾರ್ಯಕ್ರಮ ಆಯೋಜಿಸಿದ್ದು ಯಾರು? ರಾಜ್ಯ ಸರ್ಕಾರದ ವಿರುದ್ಧ ಹೆಚ್ಚಾದ ಆರೋಪ, ಆಕ್ರೋಶ. ಆರ್ಸಿಬಿ, ಕೆಎಸ್ಸಿಎ, ಡಿಎನ್ಎ ಸುತ್ತ ಅನುಮಾನದ ಹುತ್ತ. ಪೊಲೀಸರಷ್ಟೇ ಸಸ್ಪೆಂಡ್ ಸಾಕಾ? ನಿಜವಾದ ಕೊಲೆಗಡಕರು ಯಾರು? ಸಣ್ಣ ಪುಟ್ಟ ಅಧಿಕಾರಿಗಳನ್ನ ಅರೆಸ್ಟ್ ಮಾಡಿದ್ದಾಯ್ತು, ದೊಡ್ಡವರ ಬಂಧನ ಯಾವಾಗ ಆಗುತ್ತೆ? ಪರಮೇಶ್ವರ್ ಹೇಳಿದ್ರು, ರೂಲ್ಸ್ ಫಾಲೋ ಮಾಡದ ಕೆಎಸ್ಸಿಎ ಮತ್ತು ಆರ್ಸಿಬಿ, ಡಿಎನ್ಎ, ಕೆಎಸ್ಸಿಎ ಮ್ಯಾನೇಜ್ಮೆಂಟ್ ಅರೆಸ್ಟ್ ಮಾಡಿ ದುರಂತದ ನೇರ ಹೊಣೆಗಾರರನ್ನ ಸುಮ್ಮನೆ ಬಿಟ್ಟು ಬಿಡ್ತೀರಾ? ಹಾಗಂದರೆ ಆ ದುರಂತದ ನೇರ ಹೊಣೆಗಾರರು ಯಾರು? ಹೌದು, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ಸಂಭ್ರಮಾಚರಣೆಯನ್ನು ಮಾಡಿಕೊಳ್ಳುತ್ತೆ ಅಂತ ಎಲ್ಲರಿಗೂ ಗೊತ್ತಿತ್ತು. ಆದರೆ ಈ ವಿಧಾನಸೌಧದ ಮುಂಭಾಗದ ಕಾರ್ಯಕ್ರಮ ಯಾರಿಗೂ ಗೊತ್ತಿರಲಿಲ್ಲ. ಈ ವಿಧಾನಸೌಧ ಮುಂಭಾಗದ ಕಾರ್ಯಕ್ರಮ ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಂನ ಕಾರ್ಯಕ್ರಮ, ಎರಡೆರಡು ಕಾರ್ಯಕ್ರಮಗಳನ್ನು ಆಯೋಜಿಸಿ ಇಡೀ ಪೊಲೀಸ್ ಇಲಾಖೆನೇ ಗುರಿಯಾಗಿಸಿ ಇವತ್ತು ಸಸ್ಪೆಂಡ್ ಮಾಡಿದರೆ ಸಾಕ. ದೊಡ್ಡವರ ಬಂಧನ ಯಾವಾಗ ಅನ್ನೋದ್ರ ಬಗ್ಗೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆಯನ್ನು ನಡೆಸ್ತೀವಿ. ಈ ಚರ್ಚೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಅತಿಥಿಗಳಿದ್ದಾರೆ, ಬನ್ನಿ ಅವರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಆಮ್ ಆದ್ಮಿ ಪಾರ್ಟಿಯ ಶಿವಾನಂದ ರೆಡ್ಡಿ ಅವರು. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ JDSನಿಂದ ನಾಗೇಂದ್ರ ಅವರು ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ ಅವರೇ, ತಮಗೂ ಸ್ವಾಗತ. ಕಾಂಗ್ರೆಸ್ ಪಕ್ಷದಿಂದ ಕಶ್ಯಪ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ವಿಶೇಷ. ಕಶ್ಯಪ್ ನಂದನ್ ಅವರೇ, ತಮಗೂ ಕೂಡ ಸ್ವಾಗತ. ಇವತ್ತು ಈ ಒಂದು ದುರ್ಘಟನೆಗೆ ಸಂಬಂಧಪಟ್ಟಂತೆ, ಇದು ದುರ್ಘಟನೆ ಅಲ್ಲ, ಅದು ಸರಿಯಾದ ಪದ ಅಲ್ಲ, ಕೊಲೆ. 11 ಜನರ ಕೊಲೆ. ಈ ಕೊಲೆಗೆ ಸಂಬಂಧಪಟ್ಟಂತೆ ಇವತ್ತು, ನಿನ್ನೆಯಿಂದ ಇವತ್ತಿನವರೆಗೂ 7 ತಲೆದಂಡಗಳು ನಡೆದಿದೆ. ಯಾರ್ಯಾರ್ದು? ಬೆಂಗಳೂರು ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಅವರದ್ದು, ಹೆಚ್ಚುವರಿ ಆಯುಕ್ತ ಪಶ್ಚಿಮ ವಿಭಾಗ ವಿಕಾಸ್ ಕುಮಾರ್ ಅವರದ್ದು, ಕೇಂದ್ರ ವಿಭಾಗ ಶೇಖರ್ DCP ಇವರನ್ನು ಸಸ್ಪೆಂಡ್ ಮಾಡಿದ್ದಾರೆ. ಕಬ್ಬನ್ ಪಾರ್ಕ್ ಠಾಣೆ ACP ಬಾಲಕೃಷ್ಣ ಅವರನ್ನು ಸಸ್ಪೆಂಡ್ ಮಾಡಿದ್ದಾರೆ. ಕಬ್ಬನ್ ಪಾರ್ಕ್ ಠಾಣೆ ಗಿರೀಶ್ ಇನ್ಸ್ಪೆಕ್ಟರ್ ಇವರನ್ನು ಸಸ್ಪೆಂಡ್ ಮಾಡಿದ್ದಾರೆ. ಗುಪ್ತಚರ ADGP ಹೇಮಂತ್ ನಿಂಬಾಳ್ಕರ್ ಅವರನ್ನು ಸಸ್ಪೆಂಡ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ತುಂಬ ಮೇಜರ್ CM ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜು ಅವರನ್ನು ಸಸ್ಪೆಂಡ್ ಮಾಡಲಾಗಿದೆ. ಸೊ ಪೊಲೀಸ್ ಇಲಾಖೆಯಲ್ಲಿ ಇಷ್ಟು ಜನರನ್ನು ಸಸ್ಪೆಂಡ್ ಮಾಡಿದ್ದಾರೆ, ಫೇರ್. ಆದರೆ ಗೋವಿಂದರಾಜು ಅವರು CM ರಾಜಕೀಯ ಕಾರ್ಯದರ್ಶಿ, ಇವರನ್ನ ಯಾಕೆ ಸಸ್ಪೆಂಡ್ ಮಾಡಿದ್ರು? ಇವರಿಗೂ ಇದಕ್ಕೂ ಏನು ಸಂಬಂಧ? CM ರಾಜಕೀಯ ಕಾರ್ಯದರ್ಶಿಗೂ ಮತ್ತು ಈ ದುರ್ಘಟನೆಗೂ ಏನು ಸಂಬಂಧ? ಅವ್ರನ್ನ ಯಾಕೆ ಸಸ್ಪೆಂಡ್ ಮಾಡಿದರು? ಯಾಕೆ ಅಂತಂದರೆ, ಕರ್ನಾಟಕದ ನೀವು ಯಾವುದೇ ಗೇಮ್ ತಗೊಳ್ಳಿ, ಅದು ಖೋಖೋಯಿಂದ ಹಿಡಿದು ಕ್ರಿಕೆಟ್ವರೆಗೆ ಸನ್ಮಾನ್ಯ ಗೋವಿಂದರಾಜ್ ಅವರ ಹಸ್ತಕ್ಷೇಪ ಅಲ್ಲಿ ಇದ್ದೇ ಇರುತ್ತೆ. ಯಾಕೆಂದರೆ ಇವರು ಕರ್ನಾಟಕದ ಹಲವಾರು ಕ್ರೀಡೆಗಳಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಒಂದು ಮೇಜರ್ ಹುದ್ದೆಯನ್ನು ನಿಭಾಯಿಸ್ತಾನೆ ಇರ್ತಾರೆ. ಅದು BJP ಗೌರ್ಮೆಂಟ್ ಆಗಲಿ, ಕಾಂಗ್ರೆಸ್ ಗೌರ್ನಮೆಂಟ್ ಆಗಲಿ, ಯಾವುದೇ ಗೌರ್ನಮೆಂಟ್ ಆಗಲಿ, ಒಂದು ಕ್ಲಬ್ ಕ್ರೀಡೆಯಿಂದ ಹಿಡಿದು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ, ಕರ್ನಾಟಕದಿಂದ ಹೋಗುವ ಕ್ರೀಡಾಪಟುಗಳ ಮತ್ತು ಕ್ರೀಡೆಗೆ ಸಂಬಂಧಪಟ್ಟಂತೆ ಇವ್ರದ್ದೊಂದು ಹಸ್ತಕ್ಷೇಪ ಇರಲೇಬೇಕು. ಇಲ್ಲದೇ ಇದ್ದರೆ ಕರ್ನಾಟಕದ ಕ್ರೀಡಾ ಲೋಕ ನಕ್ಷತ್ರದಂತೆ ಮಿನುಗುವುದಿಲ್ಲ ಎನ್ನುವಂತಹ ಪರಿಸ್ಥಿತಿ ಇದೆ. ಸೊ ಗೋವಿಂದರಾಜು ಅವರು ಅಷ್ಟು ಇಂಪಾರ್ಟೆಂಟು ಕರ್ನಾಟಕದ ಕ್ರೀಡಾ ಲೋಕದಲ್ಲಿ. ಮತ್ತು ಈ RCBಯ ಅಭಿನಂದನಾ ಸಮಾರಂಭದಲ್ಲೂ ತಾವು ನೋಡ್ಬೋದು, ವಿರಾಟ್ ಕೊಹ್ಲಿ ಅವ್ರ ಜೊತೆಗೆ 1 to 1 ಅವ್ರು ಮಾತಾಡ್ತಾ ಇದ್ರು. ಕೂತ್ಕೊಳ್ಳಿ, ದಯವಿಟ್ಟು ಎದ್ದೇಳಿ, ನಾಡಗೀತೆ ಪ್ರಸಾರ ಆಗುತ್ತೆ, ತಾವು ಎದ್ದೇಳಿ, ತಾವು ಕೂತ್ಕೊಳ್ಳಿ, ಈಗ ಅದಾಗುತ್ತೆ. ಇವರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು, ಇವರು DCM, ಎಲ್ಲವೂ ಇವರೇ ಹ್ಯಾಂಡಲ್ ಮಾಡ್ತಾಯಿದ್ರು. ನೋಡಿ, ಅಲ್ಲಿದ್ದಾರಲ್ಲ, ಅವರೇ ಗೋವಿಂದರಾಜು ಅವರು. ಈ ಹಿಂದೆಯೇ ಇವರು ಹಲವಾರು ಕಾರಣಗಳಿಗೆ ಸುದ್ದಿ ಆಗಿದ್ದರು. ಡೈರಿ ವಿಚಾರ, RG SG ಎಲ್ಲ ಭಾಳ ಸುದ್ದಿ ಆಗಿತ್ತು ಇವರು. ಸೊ ಇವರೇ ಮುಖ್ಯಮಂತ್ರಿಗಳಿಗೆ ಸಲಹೆ ಕೊಟ್ಟಿದ್ದಂತಪ್ಪ, ವಿಧಾನಸೌಧದ ಮುಂಭಾಗದಲ್ಲಿ ಈ ಕಾರ್ಯಕ್ರಮ ಮಾಡೋಣ ಸಾರ್, ಒಳ್ಳೆ ಕ್ರೆಡಿಟ್ ಸಿಗುತ್ತೆ. RCB ಅಂತಂದರೆ ಕೋಟಿಗಟ್ಟಲೆ ಫ್ಯಾನ್ಸ್ ಇದ್ದಾರೆ, ಸೊ ನಾವು ಅವರನ್ನು ಅಭಿನಂದಿಸಿದರೆ ನಮಗೂ ಒಂದು ಪೊಲಿಟಿಕಲ್ ಮೈಲೇಜ್ ಸಿಗುತ್ತೆ ಅಂತ ಪಾಪ ಇವರೇ ಅಂತೆ ಸಿದ್ದರಾಮಯ್ಯನವ್ರಿಗೆ ಒಂದು ಸಲಹೆ ಕೊಟ್ಟಿದ್ದು. ಸೊ ಇಂತಹ ಸಲಹೆಯನ್ನು ಕೊಟ್ಟು
ನಮ್ಮನ್ನು ಈ ರೀತಿ ನೀವು ಇಕ್ಕಟ್ಟಿಗೆ ಸಿಲುಕಿಸಿದ್ದೀರಾ ಅಂತ ಏನಾದರೂ ಸಸ್ಪೆಂಡ್ ಮಾಡಿದ್ರೋ ಏನೋ ಗೊತ್ತಿಲ್ಲ. ಬಟ್ ಕುಮಾರಸ್ವಾಮಿ ಅವರು ಗೋವಿಂದಾ ಗೋವಿಂದಾ ಅಂದಿದ್ದೇ ತಡ ಗೋವಿಂದರಾಜ್ ಅವ್ರನ್ನ ಸಸ್ಪೆಂಡ್ ಮಾಡಲಾಗಿದೆ. ಇನ್ನು RCB ಫ್ರ್ಯಾಂಚೈಸಿಗೂ ಕೂಡ ಶಾಕ್, ಕೇಸ್ಗಳ ಶಾಕ್. RCB ಫ್ರ್ಯಾಂಚೈಸಿ, DNA ಸಂಸ್ಥೆ ಮತ್ತು KSCA ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. RCB ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆ ಅವರನ್ನು ಬಂಧಿಸಲಾಗಿದೆ. ಅವರಿಗೆ ಈಗ ನ್ಯಾಯಾಂಗ ಬಂಧನಕ್ಕೂ ಕೂಡ ವಿಧಿಸಲಾಗಿದೆ ಅನ್ನುವಂಥ ಸುದ್ದಿ ಇದೀಗ ಬರ್ತಾ ಇದೆ.